ಕನಕ ಕ್ರಿಯೇಷನ್ಸ್ಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಈ ಪದದಿಂದ ಅಂದರೆ ಈ ಸ್ವರದಿಂದ ಬರುವಂತಹ ಸುಲಭವಾಗಿ ಓದಬಲ್ಲ 5 ಪದಗಳನ್ನು ನೋಡೋಣ. ಅದರಲ್ಲಿ ಫಸ್ಟ್ ಇಲ್ಲಿದೆ ಅಲ್ವಾ, ಶನಿವಾರ ಅಥವಾ ಮೊದಲನೇ ಅಂತ ಹೇಳ್ತೀವಿ. ದೀರ್ಘ ನಾಗೆ ಯಾವತ್ತು ಈಶಾನ್ಯ ಅಂತ ಮೊದಲನೇ ಪದ ರಚಿಸ್ಕೊಳ್ಳೋಣ. ಈ ಒತ್ತಕ್ಷರಗಳು ಇದು ಬಂದರೆ ವಿಜಾತಿಯ ಒತ್ತಕ್ಷರಗಳು, ಇದನ್ನು ಗಮನಿಸ್ತಾ ಹೋಗಬೇಕು. ಅಂದರೆ ಇಲ್ಲಿ ಇರೋದು ಅರ್ಧ ಅಕ್ಷರ ಆಗುತ್ತೆ, ಅಂದರೆ ಅಂತ ಆಗುತ್ತೆ. ಇಲ್ಲಿ ಅರ್ಧ ಇರೋದು ಪೂರ್ಣ ಅಕ್ಷರವಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಅಂತ ಆಗುತ್ತೆ. ಈಶಾನ್ಯ ಅಂತ ಆಗುತ್ತೆ. ನೆಕ್ಸ್ಟು ಬರೆದಿದ್ದೀವಲ್ಲ, ಅದೇ ಬರೆದು ಒತ್ತು ಕೊಡೋಣ. ಅಂದರೆ ಇದು ಈಶ್ವರ ಅಂತ ಆಗುತ್ತೆ. ಇದು ಹೇಗೆ ಓದೋದು? ಇದು ವಿಜಾತಿಯ ಒತ್ತಕ್ಷರ. ಇಲ್ಲಿ ಇದೆ ಪೂರ್ಣಾಕ್ಷರ, ಅದನ್ನು ಅರ್ಧ ಇರೋದನ್ನ ಇಶ್ ಅಂತ ಹೇಳಿ. ಇಲ್ಲೇ ಒತ್ತಿದೆ, ಅದನ್ನು ಮಾಡ್ಕೊಳ್ಳಿ, ಪೂರ್ಣಾಕ್ಷರ ಮಾಡ್ಕೊಳ್ಳಿ. ಈಶ್ವರ ಅಂತ. ಆಮೇಲೆ ಇಲ್ಲಿದೆ ಅಲ್ವಾ, ದೀರ್ಘ ಗ ಲಾಕೆ ದೀರ್ಘ ಈಗಾಗಲೇ ಅಂತ ಆಗುತ್ತೆ. ನೆಕ್ಸ್ಟ್ ಪದ ರಾಕೊಂಬೂರು ಲಾಗುಡಿಸು ಳಿಗೆ ಲಾವತ್ತು ಅಂತ ಆಗುತ್ತೆ. ಈರುಳ್ಳಿ ಅಂತ ಆಗುತ್ತೆ. ಇದೊಂದು ಪದ. ಆಮೇಲೆ ನೆಕ್ಸ್ಟ್ ಇಂದ ಬರೋವಂಥದ್ದು ರೇ ರಾಕಿತ್ವ ರೇ ಇದು ಕೊಂಬನ್ ದೀರ್ಘ ಅಥವಾ ಕೊಂಬಕಿಲಿ, ಈವರೆಗೂ ಅಂತ ಆಗುತ್ತೆ. ಈಗ ಇದನ್ನು ಸರಿ ಬರೆಯೋಣ ಒಟ್ಟಿಗೆ. ದೀರ್ಘ ಇದು ಇನ್ನಾಗುತ್ತೆ, ಆಗುತ್ತೆ, ಈಶಾನ್ಯ. ಆನಂತರ ಶಾಗೆ ವಾವತ್ತು ಈಶ್ವರ. ಆಮೇಲೆ ದೀರ್ಘ ಗ ಲಾಕೆ ಅಥವಾ ದೀರ್ಘ ಈಗಾಗಲೇ ಅಂತ. ಆಮೇಲೆ ರಾಕೊಂಬರು ಲಾಗುಡಿಸು ಲಿಗೆ ಲಾವತ್ತು ಈರುಳ್ಳಿ ಅಂತ. ಇದು ಸಜಾತಿಯ ಒತ್ತಕ್ಷರ. ಅನಂತರ ರಾಕೆತ್ವ ರೇ ಕೊಂಬಕಿಲಿ ಅಥವಾ ಕೊಂಬನ್ ದೀರ್ಘ ಈವರೆಗೂ ಅಂತ ಆಗುತ್ತೆ. ಈಶಾನ್ಯ, ಈಶ್ವರ, ಈಗಾಗಲೇ, ಈರುಳ್ಳಿ, ಈವರೆಗೂ ಅಂತ 5 ಪದ ರಚಿಸಿದ್ದೀವಿ. ಇದನ್ನು ಚೆನ್ನಾಗಿ ಹೇಳಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ.